ಶಾಂತಿಯಲ್ಲೇ ಕ್ರಾಂತಿಯನ್ನು ಹುಟ್ಟುಹಾಕಿದ ವಿಶ್ವ ಮಹಾಕ್ರಾಂತಿಕಾರಿಯೊಬ್ಬರ ದಿನ ಆಗಮನವಾಗುತ್ತಿದೆ. ಅದು ಯಾವುದೋ ಒಂದು ವಿಷಯಕ್ಕೆ ಸೀಮಿತವಾದ ದಿನವಲ್ಲ. ಅಂದು ಪ್ರೇಮಿಯ ದಿನ, ತಂದೆಯಂದಿರ ದಿನ, ತಾಯಿಯಂದಿರ ದಿನ, ಶಿಕ್ಷಕರ ದಿನ, ಮಕ್ಕಳ ದಿನ, ಮಹಿಳಾ ಸ್ವಾತಂತ್ರ್ಯ ದಿನ, ಕುಟುಂಬ ದಿನ, ದಾಸ್ಯ ವಿಮೋಚನಾ ದಿನ, ಸಾಹಿತ್ಯ ದಿನ, ಮನಃಶಾಸ್ತ್ರ ದಿನ, ಮುಗುಳ್ನಗು ದಿನ, ಸೌಂದರ್ಯ ದಿನ, ವಿಜ್ಞಾನ ದಿನ, ಆಧ್ಯಾತ್ಮ ದಿನ, ಅರಣ್ಯ ಸಂರಕ್ಷಣಾ ದಿನ, ರಾಷ್ಟ್ರ ರಕ್ಷಣಾ ದಿನ, ಮದ್ಯಪಾನ ಮಾದಕ ವಸ್ತುಗಳ ನಿಷೇಧ ದಿನ, ವಾರ್ತಾ ಸ್ವಾತಂತ್ರ್ಯ ದಿನ, ಅತ್ಯುನ್ನತ ಸಂಸ್ಕೃತಿಯ ದಿನ, ಶುದ್ಧ ಆಹಾರ ದಿನ, ನೀತಿ ಆಡಳಿತ ದಿನ, ಯಾತ್ರಾ ದಿನ, ಆರೋಗ್ಯ ದಿನ, ದಮನಿತರ ಸ್ವಾತಂತ್ರ್ಯ ದಿನ, ಪರಿಸರ ಸಂರಕ್ಷಣಾ ದಿನ, ನಾಗರಿಕ ಹಕ್ಕುಗಳ ಸಂರಕ್ಷಣಾ ದಿನ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಮಾನವೀಯತೆಯ ದಿನ, ಪ್ರಪಂಚ ಕಂಡ ಮಹಾ ಅನುಗ್ರಹ ಪ್ರತ್ಯಕ್ಷವಾದ ದಿನ. ಅದು ರಬೀಉಲ್ ಅವ್ವಲ್ 12ನೇ ದಿನ. ಅದು ಬೇರ್ಯಾವುದು ದಿನವಲ್ಲ, ವಿಶ್ವ ಮಹಾನಾಯಕ ಹಜರತ್ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನ. ಹೃದಯದಿಂದ ಅವರನ್ನು ಪ್ರೀತಿಸಿದ ವ್ಯಕ್ತಿಗೆ ಆ ದಿನದಷ್ಟು ಸಂತೋಷ ಮತ್ಯಾವ ದಿನವೂ ನೀಡಲ್ಲ. ನಿಮಗೆ ಆಚರಿಸಬಹುದು, ಆಚರಿಸದೇ ಇರಬಹುದು, ನಿಮ್ಮಿಷ್ಟ. ಆಚರಿಸುವವರೊಂದಿಗೆ ತರ್ಕಕ್ಕೆ ನಿಲ್ಲದಿರಿ ಎಂದು ಹೇಳುವುದೇ ನಮಗಿಷ್ಟ. ನನ್ನ ಪ್ರೀತಿಯ ಹಿಂದೂ, ಕ್ರೈಸ್ತ, ಬೌದ್ಧ, ಜೈನ ಹಾಗೂ ಇನ್ನಿತರ ಧರ್ಮ ಬಾಂಧವರೇ, ಧರ್ಮವಿಲ್ಲದವರೇ, ಪ್ರಪಂಚದ ಮಹಾಸಾಧಕರ ಕುರಿತು ಆಳವಾಗಿ ಅಧ್ಯಯನ ನಡೆಸುವ ನಾವು ಕ್ರಿಸ್ತಶಕ 571 ಏಪ್ರಿಲ್ನಲ್ಲಿ ಮಕ್ಕಾ ದೇಶದಲ್ಲಿ ಹುಟ್ಟಿ ಕ್ರಿಸ್ತಶಕ 632 ಜೂನ್ 8ರಂದು ಮದೀನಾ ರಾಷ್ಟ್ರದಲ್ಲಿ ಇಹಲೋಕ ತ್ಯಜಿಸಿದ ಮುಹಮ್ಮದಿ ಎಂಬ ವ್ಯಕ್ತಿಯ ಕುರಿತು ಅಧ್ಯಯನ ನಡೆಸೋಣ. ಪ್ರೀತಿಯ ಸಾಮ್ರಾಜ್ಯ ಕಟ್ಟೋಣ. ನಿಶ್ಚಯ ಪ್ರೀತಿಯ ಸಾಮ್ರಾಜ್ಯದಲ್ಲಿ ತೇಲಾಡುವವರಿಗೆ ಯಾವ ಅಪಹಾಸ್ಯಗಳು, ಯಾವ ಅವಹೇಳನಗಳು, ಯಾವುದೇ ವಾದ ವಿವಾದಗಳು ಕೂಡ ಧೂಳಿಗೂ ಸಮವೆನಿಸಲ್ಲ.